ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹೆಣ್ಣು ಮಗಳ ಹೆಸರು ರೇಷ್ಮಾ ಎಸ್ ಅಂತ. ವಯಸ್ಸು ಬರೀ 27 ವರ್ಷ. ಊರು ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಿಹಳ್ಳಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಆಗಿದ್ದಾರೆ. ಸೊ ವಿಚಾರಕ್ಕೆ ಬರೋಣ. ವಿಚಾರ ಅಂತಂದರೆ ಇವರಿಗೆ ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಸಂಸ್ಕೃತವುಳ್ಳಂತಹ ಮನೆತನದ ಹುಡುಗ ಬೇಕಾಗಿದ್ದಾರೆ. ಒಂದು ಎರಡನೇದಾಗಿ ಪ್ರಸ್ತುತ ಒಂದು ಜಾಬ್ ಮಾಡ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಇವ್ರ ಜೊತೆ ಸಂಬಂಧನ ಬೆಳೆಸ್ಬೋದು. ಬಟ್ ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಸೊ ಕಂಡೀಷನ್ಸ್ಗಳು ಏನಂತ ನೋಡೋದಕ್ಕೂ ಮುನ್ನ ಈಕೆಯ ಹೈಟು 5.6 ಅಡಿ ಮತ್ತು ಗಾಢವಾಗಿರ್ತಕ್ಕಂಥ ಮೈ ಬಣ್ಣ ನೋಡ್ಕೊಬೋದು. ಬಿಳಿಯ ಶರೀರ ಬಣ್ಣ, ರಾಶಿ ಧನು ರಾಶಿ ನಕ್ಷತ್ರ, ಮೂಲ ನಕ್ಷತ್ರ ಆಗಿರೋದು ಇವ್ರದ್ದು. ಉದ್ಯೋಗ ಬಂದ್ಬಿಟ್ಟು ಧಾನ್ಯ ಗೋದಾಮಿನಲ್ಲಿ ಒಬ್ಬ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್, ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಪಾಸಿಟಿವ್ ಆಗಿರ್ತಕ್ಕಂಥ ಹುಡುಗಿ. ಒಂದು ಸ್ವಲ್ಪ ಯಾರಾದರೂ ಏನಾದರೂ ಅಂದರೆ ಕೂತ್ಕೊಂಡು ಜಗಳ ಮಾಡಲ್ಲ, ಅಳ್ತಾರೆ. ಆ ರೀತಿಯ ಕ್ಯಾರೆಕ್ಟರ್ಗಳಂಥ ಹುಡುಗಿ ಆಗಿರೋದು ರೇಷ್ಮಾ. ಇವರ ತಂದೆಯವರು ಇಲ್ಲ, ತಾಯಿಯವರು ಇಲ್ಲ. ಒಬ್ಬ ತಮ್ಮ ಇದ್ದಾನೆ, ಅವನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ನಾನು ನನ್ನ ತಾಯಿಯ ಅವರ ರಿಲೇಷನ್ ಮನೆಯಲ್ಲಿ ವಾಸವಾಗಿದ್ದೇನೆ. ಸಂಬಂಧಿಕರು ಅಂತ ಎಷ್ಟು ದಿನ ನನಗೆ ಈಡಾಗ್ತಾರೆ. ನಾನೇ ಒಂದು ಸ್ವತಃ ನಿರ್ಧಾರ ಮಾಡಿ ಬೇರೆ ಒಂದು ಸಂಬಂಧ ಬೆಳೆಸಿದ್ರೆ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಈ ಒಂದು ರೇಷ್ಮಾ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕಂದ್ರೆ, ಪಾಯಿಂಟ್ ನಂಬರ್ 1, ಹುಡುಗ ಅಕ್ಕಪಕ್ಕದವರ ಮನೆಯವರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ಹುಡುಗ ಆಗಿರಬೇಕು. ಅಂದರೆ ಇವಾಗ ನಿಮ್ಮ ಮನೆ ಇರುತ್ತೆ, ನೀವು ಅಕ್ಕಪಕ್ಕದವರ ಜೊತೆಗೆ ತುಂಬ ಕ್ಲೋಸ್ ಆಗಿರ್ತೀರ. ಕ್ಲೋಸ್ ಆಗಿದ್ದಾಗ ಏನಾಗುತ್ತೆ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ತುಂಬ ಕ್ಲೋಸ್ ಆಗಿದ್ದಾರೆ ಅಂದರೆ ಅವರ ಒಂದು ಸ್ವಲ್ಪ ಅಫೇರ್ ಇದೆ ಅಂತ ಅನ್ನಿಸುತ್ತೆ, ಅಥವಾ ನಿಮಗೇನಾದರೂ ಅವ್ರ ಜೊತೆ ಸಂಬಂಧ ಇದೆ ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ, ಮೀಡಿಯಮಲ್ಲಿ ಇರಬೇಕು. ಅದು ಬಿಟ್ಟು ಅತಿಯಾಗಿ ಯಾವುದೂ ಕೂಡ ಆಡಬಾರ್ದು ಅಂತ ಈ ಒಂದು ರೇಷ್ಮಾ ಅವರು ಹೇಳಿರೋದು. ಮಿಕ್ಸ್ ನೇಚರ್ ಆ್ಯಂಡ್ ಸ್ಟ್ರಾಂಗ್ ಸಾಫ್ಟ್ ಹುಡುಗ ಆಗಿರಬೇಕು. ಮಿಕ್ಸ್ ನೇಚರ್ ಅಂದರೆ ಎಲ್ಲರ ಜೊತೆಗೆ ಬೆರೆತುಕೊಳ್ಳುವಂತಹ ಒಂದು ಗುಣ, ಮತ್ತು ಸಾಫ್ಟ್ ಅಂತಂದರೆ ನಾನು ಎಷ್ಟು ಮುಗ್ಧಳಿದ್ದೇನೋ ಅದೇ ರೀತಿ ನೀವು ಸಹ ಮುಗ್ಧಳಿರಬೇಕು, ಮುಗ್ಧವಾಗಿರ್ತಕ್ಕಂಥ ಹುಡುಗ ಆಗಿರ್ಬೇಕಂತೆ. ಆ್ಯಂಡ್ ಬಾಡಿ ಫಿಟ್ ಆಗಿರಬೇಕು, ವೆರಿ ಸ್ಟ್ರಾಂಗ್ ಮೈಂಡೆಡ್ ಇರಬೇಕು. ಬಾಡಿ ಫಿಟ್ ಅಂದರೆ ಶರೀರ ಸ್ಟ್ರಾಂಗ್ ಆಗಿರಬೇಕು, ಜಿಮ್ ಬಾಡಿ ಇರಬೇಕು. ಮೈಂಡ್ ಅಂದರೆ ತಲೆಯ ಬ್ರೇನ್ ಇರುತ್ತೆ, ನಾವು ಮಾತನಾಡುವಂಥ ಶೈಲಿಗೆ ತಕ್ಕ ಹಾಗೆ, ಸಿಚುವೇಶನ್ಗೆ ತಕ್ಕ ಹಾಗೆ ಬದಲಾವಣೆಯ ನಿಯಮದಾರಿಯಲ್ಲಿರಬೇಕು. ಹೆಂಡತಿಯ ಜೊತೆ ಒಳ್ಳೆಯ ಪ್ರೊಟೆಕ್ಟಿವ್ ಆ್ಯಂಡ್ ಒಳ್ಳೆಯ ಒಂದು ರೊಮ್ಯಾನ್ಸಿಕ್ ಹುಡುಗ ಆಗಿರಬೇಕು. ಅಂದರೆ ಹೆಂಡತಿಯ ಜೊತೆಗೆ ಈ ಕಡೆ ಜಗಳ ಅಂತ ಏನಾದರೂ ಆದರೆ ಅದನ್ನು ಸಾಲ್ವ್ ಮಾಡೋಂಥ ತಲೆ ಕೆಪಾಸಿಟಿ ಇರಬೇಕು, ಮತ್ತು ಒಂದು ಸ್ವಲ್ಪ ರೊಮ್ಯಾಂಟಿಕ್ ಜಾಸ್ತಿನೇ ಇರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ವಯಸ್ಸು ಒಂದು 29ರಿಂದ 30 ವರ್ಷದ ಒಳಗಡೆ ಇರಲಿ. ನೋಡೋದಕ್ಕೆ ಸ್ವಲ್ಪನಾದರೂ ಮಿಡಲಲ್ಲಿರಿ. ಸೀರಿಯಸ್ ಟೈಮ್ನಲ್ಲಿ ಸೀರಿಯಸ್ಸು, ಲವ್ ಟೈಮ್ನಲ್ಲಿ ಲವ್, ಈ ರೀತಿ ಇರಬೇಕು. ಫಾರ್ ದ ಮೋರ್ ಇನ್ಫಾರ್ಮೇಷನ್ ಈ ಒಂದು ರೇಷ್ಮಾ ಅವ್ರದ್ದು DM ಮಾಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ ಡೀಟೇಲ್ಸ್ಗಳಿಗೆ. ಅಲ್ಲಿಗೆ ಪ್ರಸ್ತುತ ಇವರು ಒಂದು ಏನಂತಾರೆ, ಇವರ ಬಯೋಡಾಟಾಗಳನ್ನು ಕಳಿಸುವ ಮೂಲಕ ನಿಮಗೆ ಇವರು ಇಷ್ಟ ಆಗಿದ್ದಾರಲ್ವ ಅಂತ ತಿಳಿಸ್ತಾರೆ. ಸೊ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಆಫರ್ಗಳ ಸುರಿಮಳೆ ಇದೆ. ಒಂದನೇ ಆಫರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಕ್ಕಂತಹ ವೆನ್ಯೂನ್ ಬಜಾಜ್ ಕಾರ್ ಅಂತ ಕರೀತಾರೆ ಇದು. ಸೊ ಈ ಒಂದು ಕಾರು ಹುಡುಗನಿಗೆ ವರದಕ್ಷಿಣೆಯ ರೂಪದಲ್ಲಿ ಸಿಗ್ತಾ ಇದೆ. ಬಟ್ ಕಂಡೀಷನ್ಸ್ಗಳು ಅಪ್ಲೈ ಮಾಡಿದ್ದಾರೆ. ಸೊ ಕಂಡೀಷನ್ಸ್ ನಂಬರ್ 1, ಪ್ರಸ್ತುತ ಹುಡುಗ ಕರ್ನಾಟಕದ ಮತ್ತು ನನ್ನ ಒಂದು ತಂದೆ ತಾಯಿಯವರ ಒಂದು ಗೌರವ ಏನಿತ್ತು ಇದುವರೆಗೂ ಅದೆಲ್ಲನೂ ಕೂಡ ಕಾಪಾಡಿಕೊಂಡು, ವಾವ್ ಎಂಥ ಹುಡುಗನ ಹುಡುಕಾಟ ಮಾಡಿದ್ದಾಳೆ ಇವಳು, ತುಂಬ ಚೆನ್ನಾಗಿದ್ದಾನೆ ನೋಡು, ಸೊ ಇವನಿಂದ ಇವರ ತಂದೆ ತಾಯಿಯವರ ಹೆಸರು ಬಂದಿದೆ ನೋಡು ಅಂತಂದ್ಬಿಟ್ಟು ಹೇಳಬೇಕು. ಆ ರೀತಿ ನೀವು ಈಕೆಯನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಗಾಡಿ ನಿಮಗೆ ಕೊಡಿಸೋದಕ್ಕೆ ಕಾರಣ ಏನಂದರೆ, ಪ್ರಸ್ತುತ ನೀವು ಮುಂದೊಂದು ದಿನ ನನ್ನ ಜೊತೆಗೆ ಜಗಳ ಆದಾಗ ನಾನು ಯಾರ ಮನೆಗೆ ಅಂತ ಹೋಗಲಿ, ನನ್ನ ರಿಲೇಷನ್ ಅಂತ ಇದ್ದಾರೆ ಬಟ್ ಅವರ ಮನೆಗೆ ನಾನು ಹೋಗಲ್ಲ. ಇವಾಗ ನಾನೇನಾದರೂ ನಿಮ್ಮ ಮನೆಗೆ ಬಂದೆ ಅಂದರೆ ಅದು ಶಾಶ್ವತ, ನಾನು ಸಾಯೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಗಾಡಿಯ CC 1999 CC ಮತ್ತು ಟಾಪ್ ಸ್ಪೀಡ್ ಬಂದರೆ 135ರಿಂದ 140 ಟಾಪ್ ಸ್ಪೀಡ್ ಕಿಲೋಮೀಟರ್ ಇದೆ. ಮೈಲೇಜಿಂಗ್ ಬಂದರೆ 35ರಿಂದ 40 ಕೊಡ್ತಕ್ಕಂತಹ ಮೈಲೇಜಿಂಗು. ಒಳಗಡೆ ಸೀಟು 2 ಸೀಟ್ಗಳಿದೆ ಸ್ನೇಹಿತರೆ, ಮುಂದ್ಗಡೆ 2, ಹಿಂದ್ಗಡೆ 3, ಒಟ್ಟಿನಲ್ಲಿ 5 ಸೀಟ್ಗಳಿರ್ತಕ್ಕಂತಹ ವೆನ್ಯೂನ್ ಕಾರ್. ಗುಡ್ ಮೈಲೇಜಿಂಗ್, ಗುಡ್ ಪವರ್ಫುಲ್, ಅಫೋರ್ಡೆಬಲ್ ಆಗಿರ್ತಕ್ಕಂತಹ ಬೆಸ್ಟ್ ಕಾರು ನಿಮಗೆ ಸಿಗ್ತಾ ಇದೆ. ಬಟ್ ಇದರ ಡೀಟೇಲ್ಸ್ ನಾನು ಹೇಳುವಂತಹ ಕಾರಣ ಉದ್ದೇಶ ಒಂದೇ, ಎಲ್ಲನೂ ಕರೆಕ್ಟಾಗಿರಬೇಕು.
ಒಂದು ಸಂಬಂಧ ಬೆಳೆಸ್ತೀವಿ ಅಂದರೆ ಹೆಣ್ಣು ಹೆಂಗಿದೆ ಅಂತ ಚೆಕ್ ಮಾಡ್ತೀವಲ್ವ, ಹಾಗೆ ಒಂದು ಫ್ರೀಯಾಗಿ ಬರ್ತಾ ಇದೆ ವಸ್ತು ಅಂದರೆ ಅದರ ಡೀಟೇಲ್ಸ್ ಏನು ನಮಗೆ ಏನಕ್ಕೆ ಕೊಡ್ತಾ ಇದ್ದಾರೆ, ಅದು ಚೆನ್ನಾಗಿದೆ ಇಲ್ವಾ ಅಂತ ಎಲ್ಲರ ಕಡೆ ಗಮನ ಕೊಡಬೇಕಾಗಿರುತ್ತೆ. ಮತ್ತು ಮೂರನೇದಾಗಿ ಇವರ ತಮ್ಮ ಏನಿರ್ತಾನೆ ಅವನು ಸ್ವತಃ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅವನ ಪಾಡಿಗೆ ಅವನು. ಸೊ ಆವಾಗವಾಗ ಮನೆಗೆ ಬಂದಾಗ ನನ್ನ ತಮ್ಮನೂ ಎಲ್ಲರೂ ಕರ್ಕೊಂಡು ಮನೆಗೆ ಬಂದ್ಬಿಡು ನೀನು ಅಂತ ಮಾತಾಡಬಾರ್ದು, ಚುಚ್ಚಿ ಚುಚ್ಚಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಟಾಪ್ ಮಾಡೆಲ್ ಮೇಲ್ಗಡೆ ಕಾಣಿಸ್ತಕ್ಕಂತಹ ಬಿಲ್ಡ್ ಕ್ವಾಲಿಟಿಯ ಕಾರು. ಜೊತೆಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೊಂದು ಒಳಗಿನ ಇಂಟೀರಿಯರ್ಗಳ ಸ್ಪೇಸು. ಸೊ ಸ್ಟೇರಿಂಗ್ ವಿತ್ ಆನ್ ಸೀಟ್, ಕಂಫರ್ಟಬಲ್ ಸೀಟು. ಮತ್ತು ಇಲ್ಲಿ ಟಾಪ್ ಮಾಡಲಲ್ಲಿ ಇರ್ತಕ್ಕಂಥ ಗ್ರಿಪ್ ಆಗಿರ್ತಕ್ಕಂಥ ವೆನ್ಯೂನ್ ಮಾಡಲು. ಇದು ಟೈರ್ ಕಂಡೀಷನ್ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಗ್ಲಾಸಸ್ ಡಿಸೈನ್ ನೋಡ್ತಾ ಇದ್ದೀರಾ. ಅಪ್ ಆ್ಯಂಡ್ ಡೌನಲ್ಲಿ ಒಂದು ಗ್ಲಾಸಸ್ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡೋದು ಕೂಡ ಅಷ್ಟೇ ಮಾರ್ಬಲಸ್ ಆಗಿ ಕಾಣಿಸುತ್ತೆ. ಸೊ ಇನ್ನೊಂದು ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ. ಜೊತೆಗೆ ಇದರಲ್ಲಿ ಏರ್ ಬ್ಯಾಗ್ ಮತ್ತು AC ಕೂಡ ಅಪ್ ಆ್ಯಂಡ್ ಡೌನಲ್ಲಿ ರೆಡಿಯಾಗಿದೆ. ಅಂದರೆ ಎಲ್ಲ ರೀತಿಯ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸ್ಪೆಸಿಲಿಟೀಸ್ ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೊಂದು ಒಂದು ಸ್ಟ್ರಾಂಗ್ ಇಂಟೀರಿಯರ್ಗಳೇನೆಂದರೆ, ಬಹುಶಃ ನಿಮಗೆ ಈ ರೀತಿಯ ಕಾರ್ಗಳು ತುಂಬ ಸಿಗೋದು ಕಡಿಮೆ. ಯಾಕಂದರೆ ಸೇಫ್ಟಿ ವಿತ್ ಏರ್ ಬ್ಯಾಗ್ ಮತ್ತು ಕಾರಿನ ಸ್ಪೀಡ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಮಗೆ ಸೆಕೆಂಡ್ ಹ್ಯಾಂಡ್ ಕೊಡ್ತಾರೋ ಅಥವಾ ಫಸ್ಟ್ ಹ್ಯಾಂಡ್ ಕೊಡ್ತಾರೋ ಅದರ ಬಗ್ಗೆ ಟೆನ್ಷನ್ ಬಿಟ್ಟು ಈಕೆ ನಮ್ಮನ್ನು ಮದುವೆ ಆದರೆ ಚೆನ್ನಾಗಿ ನೋಡ್ಕೊಳ್ತಾರಾ ಇಲ್ವಾ ಅಂತ ಅದರ ಕಡೆ ಗಮನ ಕೊಡಬೇಕು ನೀವು. ಸೊ ಗಮನ ಕೊಡಬೇಕು ಅಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂತಹ Gmail ID ಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಬೇಕು. ಶೇರ್ ಮಾಡುವ ಮೂಲಕ ಆಕೆ ತನ್ನ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾಳೆ. ಇದು ನಿಜವಾಗಲೂ ನಡೀತಕ್ಕಂಥ ಪ್ರೊಸೆಸಿಂಗು. ಸೊ ನನಗೆ ಗೊತ್ತಾಗಲ್ಲ Gmailಲ್ಲಿ ಹೆಂಗೆ ಮೆಸೇಜ್ ಮಾಡಬೇಕು, ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ ಬಯೋಡಾಟಾಗಳನ್ನು ನನಗೆ ಕಳಿಸುವ ಮುನ್ನ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಅದಕ್ಕೆ ಕ್ಲಾರಿಟಿಯನ್ನು ಕೊಡ್ತೇನೆ. ಸೊ ಇದು ಇವತ್ತಿನ ವಿಚಾರ ಸ್ನೇಹಿತರೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.